ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ತರಗತಿ ಏನಪ್ಪ ಅಂತಂದ್ರೆ 2017ರಲ್ಲಿ ನಡೆದಂಥ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡೋಣ. ಅದು ಯಾವುದಪ್ಪ ಅಂದ್ರೆ GPSTR. ಮೊದಲನೇ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಈಗ ಭಾಗ 2ರಲ್ಲಿ 3 ಅಂಕದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ರೇಖಾಂಶಗಳು ಎಂದರೇನು? ಗ್ಲೋಬ್ನ ಮೇಲಿರುವ 3 ಮುಖ್ಯ ರೇಖಾಂಶಗಳನ್ನು ಹೆಸರಿಸಿ ಅಂತ ಕೇಳಿದಾರ. ರೇಖಾಂಶ ಅಂದರೆ ಏನು ಅಂತ ನೋಡೋಣ. ರೇಖಾಂಶ ಅಂತಂದ್ರೆ ಭೂಮಿಯ ಮೇಲ್ಮೈಯಲ್ಲಿರುವ ಯಾವುದೇ ಸ್ಥಳದ ಪೂರ್ವ ಪಶ್ಚಿಮ ಸ್ಥಾನವನ್ನು ನಿರ್ಧರಿಸುವ ಕಾಲ್ಪನಿಕ ಲಂಬ ರೇಖೆಗಳನ್ನು ನಾವು ರೇಖಾಂಶ ಅಂತ ಹೇಳಿ ಕರಿತೀವಿ. ಇಲ್ಲಿ ಗ್ಲೋಬ್ನಲ್ಲಿ 3 ರೀತಿಯ ರೇಖಾಂಶಗಳು ಬರ್ತವೆ. ಒಂದು ಪ್ರಧಾನ ರೇಖಾಂಶ, 2 ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, 3ನೇದು ಭಾರತದ ಪ್ರಮಾಣಿತ ರೇಖಾಂಶ ಅಂತೇಳಿ ಒಟ್ಟು 3 ರೇಖಾಂಶಗಳು ಬರ್ತಾವೆ. ಹಾಗಾದ್ರೆ ಪ್ರಧಾನ ರೇಖಾಂಶ ಅಂತಂದರೆ ಏನು? ಇದನ್ನು 0 ಡಿಗ್ರಿ ರೇಖಾಂಶ ಅಂತ ಹೇಳಿ ಕರಿತೀವಿ. ಇದು ಲಂಡನ್ನಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗುತ್ತದೆ. ಇದು ಮತ್ತು ಭೂಮಿಯನ್ನು ಪೂರ್ವ ಮತ್ತು ಪಶ್ಚಿಮ ಗೋಳಗಾಳಿ ವಿಭಜಿಸುತ್ತೆ. ಯಾವುದಪ್ಪ ಅಂತಂದ್ರೆ ಪ್ರಧಾನ ರೇಖಾಂಶ. ಇದನ್ನು 0 ಡಿಗ್ರಿ ರೇಖಾಂಶ ಅಂತ ಹೇಳಿ ಕರಿತೀವಿ. ಇದು ಪೂರ್ವ ಮತ್ತು ಪಶ್ಚಿಮ ಗೋಳವನ್ನು ವಿಭಜನೆ ಮಾಡುತ್ತದೆ. ಇನ್ನು 2ನೇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದು 180 ಡಿಗ್ರಿ ರೇಖಾಂಶದಲ್ಲಿದೆ. ಇದು ಹೊಸ ದಿನದ ಆರಂಭವನ್ನು ಗುರುತಿಸಲು ಮತ್ತು ಜಗತ್ತಿನಾದ್ಯಂತ ಸಮಯ ದಿನಾಂಕವನ್ನು ನಿಗದಿಪಡಿಸುವ ರೇಖೆಯಾಗಿದೆ. ಯಾವುದಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಇದು ಪ್ರಪಂಚದಲ್ಲಿರುವಂಥ ಸಮಯ ಮತ್ತು ದಿನಾಂಕವನ್ನು ನಿಗದಿಪಡಿಸುವಂಥ ರೇಖೆಯಾಗಿದೆ. ಇನ್ನು ನೆಕ್ಸ್ಟ್ ಭಾರತದ ಪ್ರಮಾಣಿತ ರೇಖೆ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರಿತೀವಿ. ಇದು 82 ಡಿಗ್ರಿ ಪೂರ್ವ ರೇಖಾಂಶವಾಗಿದ್ದ ಇದು ಭಾರತದಾದ್ಯಂತ ಸಮಯವನ್ನು ನಿರ್ಧರಿಸಲು ಆಧಾರವಾಗಿ ಬಳಸ್ಕೊಳ್ತೀವಿ. ಇದು ಭಾರತದ ಸಮಯವನ್ನು ನಿರ್ಧಾರ ಮಾಡುವಂಥ ರೇಖಾಂಶ ಆಗೈತಿ. ಅದಕ್ಕೆ ಇದನ್ನು ಏನಂತ ಕರಿತೀವಿ? ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಹೇಳಿ ಕರಿತೀವಿ. ಇವು ರೇಖಾಂಶ ಎಂದರೇನು ಮತ್ತು ಗ್ಲೋಬ್ನಲ್ಲಿ ಮೇಲು ಪ್ರಮುಖ 3 ರೇಖಾಂಶಗಳಾಗಿದ್ದಾವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ, ಸುವರ್ಣ ಚತುಷ್ಪಥ ರಸ್ತೆಯ ಮಹತ್ವ ತಿಳಿಸ್ರಿ ಅಂತ ಕೇಳಿದಾರ. ಹಾಗಾದ್ರೆ ಈ ಸುವರ್ಣ ಚತುಷ್ಪಥ ಯೋಜನೆಯು ಭಾರತ ಅತ್ಯಂತ ಮಹತ್ವಾಕಾಂಕ್ಷೆಯ ಮತ್ತು ಯಶಸ್ವಿನಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಆಗೈತಿ. ಇದು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡುವಂಥ ಹಾಕಿಕೊಂಡಿರುವಂಥ ಯೋಜನೆ. ಇದು ಯಾವಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ 1919ರಲ್ಲಿ ಪ್ರಾರಂಭವಾದ ಈ ಯೋಜನೆ 2001ರಲ್ಲಿ ಇದನ್ನು ಚಾಲನೆ ಪಡೆದುಕೊಂಡು ಭಾರತದ ಪ್ರಮುಖ 4 ಮಹಾನಗರಗಳಾದ ಯಾವಪ್ಪ ಅಂತಂದ್ರೆ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾಗಳಲ್ಲಿ ಸುಮಾರು 5846 ಕಿಲೋಮೀಟರ್ ಉದ್ದದ ಹೆದ್ದಾರಿಗಳನ್ನು ಸಂಪರ್ಕಿಸ್ತೈತಿ. ಅದಕ್ಕೆ ಇದನ್ನು ಸುವರ್ಣ ಚತುಷ್ಪಥ ಯೋಜನೆ ಅಂತ ಕರಿತೀವಿ. ಇದನ್ನ ಯಾವಾಗ ಯಾರ ಪ್ರಧಾನಿಯಾಗಿದ್ರಪ್ಪ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಮತ್ತು ಇದು 1919ರ ಪ್ರಾರಂಭ ಆಗಿ 2001ರಲ್ಲಿ ಇದನ್ನು ಚಾಲನೆಯನ್ನು ಪಡ್ಕೊಳ್ತೈತಿ. ಇದ್ರ ಮಹತ್ವ ಏನು? ಈ ಯೋಜನೆ ಮಹತ್ವ ಏನು? ಯಾಕೆ ಈ ಯೋಜನೆಯನ್ನು ಹಾಕ್ಕೊಂಡ್ರು? ಸುವರ್ಣ ಚತುಷ್ಪಥ ಇದು ಭಾರತದ ಪ್ರಮುಖ ಕೈಗಾರಿಕಾ, ಕೃಷಿ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಒಂದಕ್ಕೊಂದು ಬೆಸೆಯುವ ಮೂಲಕ ದೇಶದ ಆರ್ಥಿಕತೆಯನ್ನು ಇನ್ನಷ್ಟು ಬಲಪಡಿಸಬೇಕು ಅನ್ನೋ ಉದ್ದೇಶ ಒಂದನೇದು. 2ನೇದು 4 ಮೆಟ್ರೋ ನಗರಗಳ ನಡುವಿನ ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದೆ. ಇದು ಸರಕು ಸಾಗಣೆಗೆ ಅತ್ಯಂತ ಸಹಕಾರಿಯಾಗೈತಿ ಅಂತ 2ನೇದು ಮಹತ್ವ. ಇನ್ನು 3ನೇದು ಈ ಹೆದ್ದಾರಿಯು ಕೇವಲ ರಸ್ತೆ ಅಲ್ಲದೆ ರಸ್ತೆ ಬದಿಯ ಕೈಗಾರಿಕಾ ವಲಯಗಳ ಅಭಿವೃದ್ಧಿಗೆ ಕಾರಣವಾಗಿದೆ. ಇದು ಭಾರತದ GDPಗೆ ವಾರ್ಷಿಕವಾಗಿ ಸುಮಾರು 3.3ರಿಂದ 5 ಲಕ್ಷ ಕೋಟಿ ಕೊಡುಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದ. ಆ ಕಾರಣಕ್ಕಾಗಿ ಇದನ್ನು ಯೋಜನೆಯನ್ನು ಹಾಕ್ಕೊಂಡು ಇದನ್ನು ಸುವರ್ಣ ಚತುಷ್ಪಥ ಯೋಜನೆಯನ್ನು ರಸ್ತೆಗಳ ನಿರ್ಮಾಣದಲ್ಲಿ ಯೋಜನೆಯನ್ನು ಬಳಸಿದರು. ಮತ್ತಪ್ಪ ಅಂತಂದ್ರೆ ಯೋಜನೆಯ ನಿರ್ಮಾಣ ಮತ್ತು ನಿರ್ವಹಣೆಯ ಸಾವಿರಾರು ಜನರ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ ಮಾಡಿದೆ. ಈ ಯೋಜನೆಯಿಂದ ಜನರಿಗೆ
ಹಲವಾರು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಏನಾಯಿತು, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಯಿದ್ವಿ. ಮತ್ತು ಆಧುನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾದ ರಸ್ತೆಗಳು ಈ ವಾಹನ ಸಂಚಾರವನ್ನು ಸರಾಗಗೊಳಿಸಿ ಮತ್ತು ಅಪಘಾತಗಳನ್ನ ಕಡಿಮೆ ಮಾಡಲು ಸಹಕಾರವನ್ನು ನೀಡಿದವು. ಇದು ಒಂದು ಕೂಡ ಈ ಯೋಜನೆಯ ಮಹತ್ವವಾಗಿದೆ. ಇನ್ನು ಸುಮಾರು ಭಾರತದಲ್ಲಿ ವಸ್ತು ರಸ್ತೆ ಜಾಲದ 2% ಮಾತ್ರ ಹೊಂದಿದ್ದರೂ ಕೂಡ ದೇಶದ ತುಂಬ ಸುಮಾರು 40ರಷ್ಟು ಟ್ರಾಫಿಕನ್ನು ಕಡಿಮೆ ಮಾಡಿ ನಿರ್ವಹಣೆ ಕೆಲಸವನ್ನು ಮಾಡುತ್ತೆ. ಯಾವುದಪ್ಪ ಅಂದರೆ ಸುವರ್ಣ ಚತುಷ್ಪಥ ಯೋಜನೆ ಅಂತ ಹೇಳ್ತೀವಿ. ಇದು ಯೋಜನೆಯ ಇಷ್ಟು ಮಹತ್ವ. ಯಾವಾಗ ಸ್ಥಾಪನೆ ಆಯಿತು, ಯಾವಾಗ ಈ ಯೋಜನೆ ಜಾರಿಗೆ ತೊಗೊಂಬಂದರು, ಯಾವಾಗ ಈ ಯೋಜನೆ ಚಾಲನೆಗೆ ಬಂತು, ಈ ಯೋಜನೆಯಲ್ಲಿ ಯಾರು ಪ್ರಧಾನದಿರಿದ್ರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನ ನೇತೃತ್ವದಲ್ಲಿ ಈ ಯೋಜನೆಯನ್ನು ಹಾಕಿಕೊಂಡಿದ್ರು. ಇದು ಇದರ ಮಹತ್ವವಾಗೈತಿ. ನೆಕ್ಸ್ಟ್, ಮುಂಬೈನ ಭಾರತದ ಮ್ಯಾಂಚೆಸ್ಟರ್ ಅಂದೇ ಯಾಕೆ ಕರಿತೀವಿ? ಮುಂಬೈನ ಭಾರತದ ಮ್ಯಾಂಚೆಸ್ಟರ್ ಯಾಕೆ ಕರಿತೀವಿಪ್ಪ ಅಂತಂದ್ರೆ, ಮುಂಬೈ ಒಂದು ಬೃಹತ್ ಹತ್ತಿ ಜವಳಿ ಉದ್ಯಮವಾಗಿದೆ. ಅಂದ್ರೆ ಭಾರತದ ಮ್ಯಾಂಚೆಸ್ಟರ್ ಅಂಥೇಳಿನೂ ಕರೀತಾರೆ. ಇದನ್ನು ಬ್ರಿಟನ್ನಿನ ಮ್ಯಾಂಚೆಸ್ಟರ್ ನಗರವು ಜಗತ್ತಿನ ತನ್ನ ಜವಳಿ ಉದ್ಯಮಕ್ಕೆ ಪ್ರಸಿದ್ಧವಾದಂತೆ ಮುಂಬೈ ಭಾರತ ಅತಿ ದೊಡ್ಡ ಹತ್ತಿ ಬಟ್ಟೆ ಉತ್ಪಾದನಾ ಕೇಂದ್ರವಾಗಿ ಹೊಮ್ಮೈತಿ. ಆ ಕಾರಣಕ್ಕಾಗಿ ಇದನ್ನು ನಾವು ಏನಂತೀವಿ, ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಈ ಜವಳಿ ಅಂತಂದ್ರೆ ಹತ್ತಿ ಬಟ್ಟೆಯಿಂದ ಬಟ್ಟೆಗಳನ್ನು ತಯಾರು ಮಾಡುವಂಥ ಕೈಗಾರಿಕೆಗಳು ಇಲ್ಲಿ ಅತಿ ಹೆಚ್ಚಾಗಿದ್ದಾವೆ. ಕಾರಣ ಏನು, ಯಾಕೆ ಕರಿತೀವಿ ಅಂತಿದ್ದಕ್ಕೆ ಕಾರಣಗಳು ಬೇಕಲ್ಲ. ಮುಂಬೈನ ಮ್ಯಾಂಚೆಸ್ಟರ್ ಯಾಕೆ ಕರಿತೀವಿ? ಇದು ಮುಂಬೈ ಸುತ್ತಮುತ್ತಲಿನ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಹತ್ತಿ ಹೇರಳವಾಗಿ ಬೆಳೆಯುವುದರಿಂದ ಕಾರ್ಖಾನೆಗಳಿಗೆ ಕಚ್ಚಾ ಪದಾರ್ಥಗಳ ಪೂರೈಕೆ ಸುಲಭವಾಗಿತ್ತು. ಯಾಕಪ್ಪ ಅಂದ್ರೆ ಮುಂಬೈ ಪ್ರದೇಶದ ಸುತ್ತಮುತ್ತ ಕಪ್ಪು ಮಣ್ಣನ್ನು ಹೊಂದಿರುವುದರಿಂದ ಹತ್ತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಇದು ಕಾರ್ಖಾನೆಗಳಿಗೆ ಏನು ಮಾಡುತ್ತೆ, ಕಚ್ಚಾ ಹತ್ತಿಯನ್ನು ಪೂರೈಕೆ ಜಾಸ್ತಿ ಮಾಡೋದ್ರಿಂದ ಇದನ್ನು ಮ್ಯಾಂಚೆಸ್ಟರ್ ಮುಂಬೈನ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ನೆಕ್ಸ್ಟ್, ಹತ್ತಿ ನೂಲನ್ನು ತಯಾರಿಸಲು ಮುಂಬೈನ ತೇವಾಂಶಭರಿತ ಹವಾಮಾನವು ಅತ್ಯಂತ ಸೂಕ್ತವಾಗಿದೆ. ಹತ್ತಿ ನೂಲನ್ನು ತಯಾರು ಮಾಡೋಕ್ಕೆ ಇಲ್ಲಿ ವಾತಾವರಣ ಅತ್ಯಂತ ಉತ್ತಮವಾಗಿದೆ ಅಂತ ಅನ್ನೋ ಒಂದು ಕಾರಣಕ್ಕಾಗಿ. ನೆಕ್ಸ್ಟ್, ಮುಂಬೈ ಬಂದರಿನ ಮೂಲಕ ಯಂತ್ರೋಪಕರಣಗಳನ್ನು ಆಮದು ಮಾಡಿಕೊಳ್ಳಲು ಮತ್ತು ಸಿದ್ಧಪಡಿಸಿದ ಬಟ್ಟೆಗಳನ್ನು ವಿದೇಶಗಳಿಗೆ ರಫ್ತು ಮಾಡಲು ಸುಲಭವಾದ ಸಾರಿಗೆ ವ್ಯವಸ್ಥೆ ಕೂಡ ಅಸ್ತಿ. ಇಲ್ಲಿ ಸಂಪರ್ಕ ಅಂತ ತಯಾರಾಗಿರುವಂಥ ಬಟ್ಟೆಗಳನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವುದು ಮತ್ತು ಅಲ್ಲಿಗೆ ಅದಕ್ಕೆ ತಯಾರಾಗಬೇಕಂತ ಯಂತ್ರೋಪಕರಣ ತರಿಸ್ಕೊಳ್ಳೋಕೆ ಬಂದರಿನ ಮೂಲಕ ಬರೋದರಿಂದ ಇದು ಒಂದು ಕೂಡ ಕಾರಣ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್, ಮುಂಬೈ ಭಾರತದ ಆರ್ಥಿಕ ರಾಜಧಾನಿಯಾಗಿರುವುದರಿಂದ ಉದ್ಯಮಗಳಿಗೆ ಬೇಕಾದ ಬಂಡವಾಳ ಮತ್ತು ಸುಲಭವಾದ ಸಾಲ ಸೌಲಭ್ಯಗಳು ಇಲ್ಲಿ ನಮಗೆ ಸಿಗ್ತಾವ ಅನ್ನೋ ಒಂದು ಉದ್ದೇಶದಿಂದ ಏನಾಗುತ್ತೆ, ಇದು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ನೆಕ್ಸ್ಟು, ಕರ್ನಾಟಕ ವನ್ಯಜೀವಿ ಧಾಮಗಳ ಮಹತ್ವ. ವನ್ಯಜೀವಿ ಧಾಮಗಳನ್ನು ಯಾಕೆ ಸ್ಥಾಪನೆ ಮಾಡ್ತಾರೋ ಅದ್ರ ಮಹತ್ವ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಸುಮಾರು ವನ್ಯಜೀವಿ ಧಾಮಗಳು ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನಗಳಲ್ಲದೆ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸ್ತೈತಿ ಅಂತ ಹೇಳ್ತಾರೆ. 20% ಹೆಚ್ಚು ಭಾಗ ಅರಣ್ಯ ಪ್ರದೇಶವಾಗಿದ್ದು ಇಲ್ಲಿನ ಧಾಮಗಳು ಜೈವಿಕ ವೈವಿಧ್ಯತೆಯ ಕೇಂದ್ರಗಳಾಗಿದ್ದಾವು ಅಂತ ಹೇಳ್ತೀವಿ. ಸುಮಾರು 20ಕ್ಕಿಂತ ಹೆಚ್ಚು ಅರಣ್ಯ ಏನಾಗೈತಿ, ಈ ವನ್ಯಜೀವಿಗಳ ಧಾಮಗಳಾಗಿ ಜೈವಿಕ ಧಾಮಗಳ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಅಲ್ಲಿ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನ ಇರ್ಕೊಳ್ಳೋಕೆ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಪರಿಸರ ಸಮತೋಲನ ಕಾಪಾಡಿಕೊಳ್ಳಲು ಕೂಡ ಇದು ಧಾಮಗಳ ಅವಶ್ಯಕತೆ ಅಥವಾ ಮಹತ್ವವನ್ನು ಹೆಚ್ಚಾಗಿ ಪಡೆದುಕೊಂಡಿದ್ದಾವೆ ಅಂತ ಹೇಳ್ಬೋದು. ಹೆಂಗೆ ಮಹತ್ವ ಬೀರ್ತೈತಿ ವನ್ಯಜೀವಿಗಳ ಯಾವ ರೀತಿ ರಕ್ಷಣೆಯನ್ನು ನಾವು ನೋಡ್ಕೋತೀವಿ? ವನ್ಯಜೀವಿ ಧಾಮಗಳು ಹುಲಿ ಮತ್ತು ಆನೆ, ಚಿರತೆಗಳಂಥ ಅಳಿವಿನಂಚಿನಿರುವ ಪ್ರಾಣಿಗಳಿಗೆ ಸುರಕ್ಷಿತ ತಾಣಗಳಾಗಿವೆ. ಈ ವನ್ಯಜೀವಿ ಧಾಮಗಳ ಸ್ಥಾಪನೆ ಮಾಡುವ ಉದ್ದೇಶ ಇಷ್ಟಪ್ಪ ಅಂತಂದ್ರೆ, ಅಳಿವಿನಂಚಿನಲ್ಲಿರುವಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದಲ್ಲ, ಅವುಗಳನ್ನು ಏನು ಮಾಡೋದು, ಸುರಕ್ಷಿತವಾಗಿ ರಕ್ಷಣೆಯನ್ನು ಕೊಡೋಕೆ ಈ ಧಾಮಗಳನ್ನು ಸ್ಥಾಪನೆ ಮಾಡೋದು, ಇದು ಒಂದು ಕೂಡ ಮಹತ್ವ. ನೆಕ್ಸ್ಟ್, ಇವುಗಳ ಸಂತತಿಯನ್ನು ಹೆಚ್ಚಿಸಲು ಮತ್ತು ಬೇಟೆಯಾಡುವುದನ್ನು ತಡೆಯಲು ಈ ಧಾಮಗಳ ಸಹಕಾರಿಯಾಗುತ್ತವೆ. ಮತ್ತು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ವಿಶ್ವದ ಪ್ರಮುಖ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ನಾವು. ಇಲ್ಲಿನ ವನ್ಯಜೀವಿ ಧಾಮಗಳು ಅಪರೂಪದ ಸಸ್ಯಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಮತ್ತು ಕೀಟಗಳ ವೈವಿಧ್ಯತೆಯನ್ನು ಕಾಪಾಡಿಕೊಳ್ತವೆ. ಇಲ್ಲಿ ವನ್ಯಜೀವಿ ಧಾಮಗಳಲ್ಲಿ ಹಲವಾರು ನದಿಗಳ ಉಗಮ ಸ್ಥಾನ, ಉದಾಹರಣೆ ಭದ್ರಾ ವನ್ಯಜೀವಿ ಧಾಮ ಆಗಿರ್ಬೋದು, ಆಮೇಲೆ
ಭದ್ರಾ ನದಿಯ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಪಾಲನೆಯನ್ನು ಮಾಡುತ್ತೆ. ಆಮೇಲೆ ಅದೇ ರಂಗನತಿಟ್ಟು ಪಕ್ಷಿಧಾಮ, ಧಾರೋಜಿ ಕರಡಿ ಅರಣ್ಯಧಾಮ, ಬನ್ನೇರುಘಟ್ಟ ಜೈವಿಕ ಉದ್ಯಾನಗಳು ಪ್ರವಾಸಿಗರಿಗೆ ಪ್ರಕೃತಿಯನ್ನು ಹತ್ತಿರದಿಂದ ನೋಡುವ ಅವಕಾಶ ಕೂಡ ಕಲ್ಪಿಸೋದಲ್ಲೇ ರಾಜ್ಯದ ಆರ್ಥಿಕತೆಗೂ ಕೂಡ ಇದೇನು ಕೊಡ್ತಾರೆ, ಒಳ್ಳೆಯ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾವು ಅಂಥೇಳಿ ಅದು ಒಂದು ಕೂಡ ಮಹತ್ವವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಏನಂತಂತಂದ್ರೆ ವನ್ಯಜೀವಿಗಳು, ಅರಣ್ಯ ಪರಿಸರ ಮತ್ತು ಸಂರಕ್ಷಣಾ ತಂತ್ರಗಳ ಬಗ್ಗೆ ಅಧ್ಯಯನ ನಡೆಸಲು ಸಂಶೋಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಧಾಮಗಳು ನೆರವಾಗ್ತವೆ. ಈಗ ಯಾರು ಪರಿಸರ ಬಗ್ಗೆ ಮತ್ತು ಅಳಿವಿನಂಚಿನ ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಮತ್ತು ಹಲವಾರು ಸಂರಕ್ಷಣೆಗಳ ಬಗ್ಗೆ ಸಂಶೋಧಕರಿಗೆ ಕೂಡ ಅಧ್ಯಯನ ಮಾಡೋಕ್ಕೆ ಈ ಸೂಕ್ತವಾದ ಸ್ಥಳಗಳಾಗಿದ್ದವು, ಸಹಾಯವನ್ನು ಕೊಡ್ತಾವು ಅಂತ ಅರ್ಥ. ನೆಕ್ಸ್ಟ್ ಕೊಕ್ಕರೆಬೇಳೂರು, ಅತ್ತಿವೇರಿ ಮತ್ತು ರಂಗನತಿಟ್ಟು ಮುಂತಾದ ಪಕ್ಷಿಧಾಮಗಳು ಕೂಡ ವಲಸೆ ಬರುವ ಮತ್ತು ಸ್ಥಳೀಯ ಪಕ್ಷಿಗಳಿಗೆ ಆಶ್ರಯ ತಾಣಗಳಾಗಿದ್ದವು. ಆ ಕಾರಣಕ್ಕಾಗಿ ಏನು ಮಾಡ್ತೀವಿಪ್ಪ ಅಂತಂದ್ರೆ ವನ್ಯಜೀವಿ ಧಾಮಗಳನ್ನು ರಕ್ಷಣೆ ಮಾಡೋದು ಮತ್ತು ಅವರು ಧಾಮಗಳನ್ನ ಸ್ಥಾಪನೆ ಮಾಡೋದು ಮತ್ತು ರಾಜ್ಯದ ನೈಸರ್ಗಿಕ ಪರಂಪರೆಯನ್ನು ಕಾಪಾಡುವಲ್ಲಿ ಮತ್ತು ಪರಿಸರ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಅತ್ಯಗತ್ಯವಾಗಿ ತಮ್ಮ ಪಾತ್ರವನ್ನು ವಹಿಸ್ತಾವು ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳೆಂದರೇನು, ಯಾರು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೆಸರಿಸಿ ಅಂತ ಕದ. ನಿತ್ಯ ಹರಿದ್ವರ್ಣ ಕಾಡುಗಳಂತೇನಪ್ಪ ಅಂದರೆ ಏನಂತಂದ್ರೆ ವರ್ಷಾನುಗಟ್ಟಲೆ ಹಚ್ಚ ಹಸಿರಾಗಿರುವ ಮತ್ತು ಎಲೆಗಳನ್ನು ಒಟ್ಟಿಗೆ ಉದುರಿಸುವಂಥ ದಟ್ಟವಾದ ಅರಣ್ಯ ಪ್ರದೇಶಗಳನ್ನು ನಾವು ಏನಂತ ಕರಿತೀವಿ, ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳಿ ಕರಿತೀವಿ. ಎಲ್ಲೆಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವೆ, ಒಂದು ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ, ಇದು ಭಾರತದಲ್ಲಿ ಈ ಭಾಗದಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ನೋಡ್ಕೋಬೋದು. ಆಮೇಲೆ ಕರ್ನಾಟಕದಲ್ಲಿ ಕೊಡಗು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಿತ್ಯ ಹರಿದ್ವರ್ಣಗಳ ಕಾಡುಗಳನ್ನು ನಾವು ನೋಡ್ತೀವಿ. ಅಂದರೆ ವರ್ಷಾನುಗಟ್ಟಲೆ ಹಚ್ಚ ಹಸಿರಾಗಿರ್ತಾವೆ ಮತ್ತು ಇವು ಎಲೆಗಳನ್ನು ಉದಿಸುವಂಥ ಕಾಡುಗಳಾಗಿದ್ದಾವೆ. ಆ ಕಾರಣಕ್ಕೆ ಇಲ್ಲಿ ವರ್ಷ ಪೂರ್ತಿ ಹಸಿರಾಗಿರುವಂಥ ಕಾಡುಗಳನ್ನ ನೋಡ್ತೀವಿ ನಾವು. ನೆಕ್ಸ್ಟ್ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಹಾರ ಮತ್ತು ವಾಣಿಜ್ಯದ ಪಾತ್ರ ಏನಾ ಅಂತ ಕೇಳ್ತಾರೆ. ಈಗ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಉತ್ತಮ ರೀತಿಯಲ್ಲಿ ಆಗಬೇಕಾದ್ರೆ ವ್ಯವಹಾರ ಮತ್ತು ವಾಣಿಜ್ಯದ ಯಾವ ರೀತಿ ಮಹತ್ವವನ್ನು ಒದಗಿಸ್ತಾವು, ಒಂದು ದೇಶದ ಆರ್ಥಿಕತೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾವು ಅಂಥೇಳಿ ನಾವು ಹೇಳ್ಬೋದು. ಏನಪ್ಪ ಅಂತಂದರೆ ಮೊದಲನೇ ವ್ಯವಹಾರ ಚಟುವಟಿಕೆಗಳು ಸರಕು ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ. ಇದರಿಂದ ರಾಷ್ಟ್ರೀಯ ವರಮಾನ ಹೆಚ್ಚಾಗಿ ದೇಶದ ಆರ್ಥಿಕ ಶಕ್ತಿ ಬಲಗೊಳ್ಳುತ್ತದೆ. ನೆಕ್ಸ್ಟ್ ಪಾಯಿಂಟ, ಹೊಸ ವ್ಯವಹಾರಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಸ್ಥಾಪನೆಯಿಂದ ಲಕ್ಷಾಂತರ ಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಇದು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಕೂಡ ಸಹಾಯಕ ಆಗುತ್ತೆ. ಮೂರನೇ ಪಾಯಿಂಟ್ ಏನಂತಂದ್ರೆ ವಾಣಿಜ್ಯವು ಗ್ರಾಹಕರಿಗೆ ಅಗತ್ಯ ಇರುವ ಸರಕುಗಳನ್ನು ಸರಿಯಾದ ಸಮಯಕ್ಕೆ ಮತ್ತು ಸುಲಭವಾಗಿ ತಲುಪುವಂತೆ ಮಾಡುತ್ತದೆ. ವೈವಿಧ್ಯಮಯ ಸರಕುಗಳ ಲಭ್ಯತೆಯಿಂದ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ಅಂತ. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂತಂದ್ರೆ ಲಭ್ಯ ಇರುವ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲನ ವ್ಯವಹಾರವು ಉತ್ಪಾದನಾ ಕಾರ್ಯಗಳಲ್ಲಿ ಪರಿಣಾಮಕಾರಿ ಬಳಸಿಕೊಳ್ಳುತ್ತದೆ ಮತ್ತು ಇದರಿಂದ ವ್ಯರ್ಥವಾಗುವಿಕೆ ಕಡಿಮೆ ಆಗ್ತೈತಿ ಅನ್ನೋದೊಂದು ಕಾರಣಗಳಾಗಿದ್ದಾವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ವಾಣಿಜ್ಯದ ಬೆಳವಣಿಗೆಯಿಂದ ಸಾರಿಗೆ, ಸಂಪರ್ಕ, ಬ್ಯಾಂಕಿಂಗ್ ಮತ್ತು ವಿಮೆ ಅಂತ ಮೂಲ ಸೌಕರ್ಯಗಳು ವೇಗವಾಗಿ ಅಭಿವೃದ್ಧಿ ಹೊಂದುತ್ತವೆ ಮತ್ತು ಇಡೀ ಆರ್ಥಿಕತೆಗೆ ಚೇತನ ನೀಡುವ ಕೆಲಸಗಳನ್ನು ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಾಣಿಜ್ಯದ ಮೂಲಕ ಸರಕುಗಳನ್ನು ರಫ್ತು ಮಾಡೋದ್ರಿಂದ ದೇಶಕ್ಕೆ ಹೆಚ್ಚಿನ ವಿನಿಮಯ ಹರಿದು ಬರುತ್ತದೆ ಮತ್ತು ದೇಶದ ಆರ್ಥಿಕ ಸ್ಥಿತಿನೂ ಕೂಡ ಉತ್ತಮ ಸ್ಥಿತಿಗೆ ಬರೋಕ್ಕೆ ಸಹಕಾರಿಯಾಗೋ ಕೆಲಸವನ್ನು ಮಾಡುತ್ತವೆ. ನೆಕ್ಸ್ಟು ವಾಣಿಜ್ಯವು ಉತ್ಪಾದಕರು ಮತ್ತು ಗ್ರಾಹಕರ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯನ್ನು ಸರಿದೂಗಿಸ್ತದೆ ಅಂತ ಹೇಳ್ತೀವಿ. ಇದೇನಂತಂದ್ರೆ ಆರ್ಥಿಕ ಸ್ಥಿತಿಯಲ್ಲಿ ವ್ಯವಹಾರ ಮತ್ತು ವಾಣಿಜ್ಯದ ಸಮಪಾತ್ರ ಇರುವುದರಿಂದ ನಮಗೆ ದೇಶದ ಆರ್ಥಿಕ ಸ್ಥಿತಿ ಉತ್ತಮವಾಗಿ ಕೆಲಸವನ್ನು ಮಾಡ್ತೈತಿ ಅಂತ ನೋಡ್ಕೋತೀವಿ. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣಗಳ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. 1991ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದ ಹೊಸ ಆರ್ಥಿಕ ನೀತಿಯ ಏನಪ್ಪ ಅಂತಂದ್ರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಇವು LPG ಅಂತ ಕರಿತೀವಿ. ಇವು ಮೂರೂ ಪ್ರಮುಖ ಆಯಾಮಗಳನ್ನು ಹೊಂದಿದೆ. ಇದನ್ನು ಯಾಕೆ ತೊಗೊಂಡು ಬಂದರು 1991ರಲ್ಲಿ ಅಂತ ದೇಶದ ಆರ್ಥಿಕತೆಯನ್ನು ಮುಕ್ತಗೊಳಿಸಲು ಮತ್ತು ಅಭಿವೃದ್ಧಿಯ ವೇಗಗಳನ್ನು ಹೆಚ್ಚಿಸಲು ಈ
ಕ್ರಮಗಳನ್ನು ಈ ಯೋಜನೆಯನ್ನು ಜಾರಿಗೆ ತೊಗೊಂಡು ಬರ್ತಾರೆ. ಹಾಗಾದರೆ ಉದಾರೀಕರಣ ಅಂದರೆ ಏನು? ಲಿಬ್ರೇಷನ್ ಅಂತಂದರೆ ಏನು? ಆರ್ಥಿಕ ಚಟುವಟಿಕೆಗಳ ಮೇಲೆ ಸರ್ಕಾರದ ಅನಗತ್ಯ ನಿಯಂತ್ರಣಗಳು, ನಿರ್ಬಂಧಗಳು ಮತ್ತು ಪರವಾನಗಿ ಪದ್ಧತಿಯನ್ನು ತೆಗೆದುಹಾಕಿರುವ ಪ್ರಕ್ರಿಯೆ ಉದಾರೀಕರಣ ಅಂತ ಕರಿತೀವಿ. ಯಾವಪ್ಪ? ಕೈಗಾರಿಕಾ ಪರವಾನಗಿಗಳನ್ನ ರದ್ದು ಮಾಡುವುದು, ಕೈಗಾರಿಕಾ ವಲಯದಲ್ಲಿನ ನಿರ್ಬಂಧಗಳ ಸಡಿಲಿಕೆ ಮಾಡುವುದು, ಹಣಕಾಸು ವಲಯದ ಸುಧಾರಣೆಗಳನ್ನು ಮತ್ತು ತೆರಿಗೆ ದರಗಳ ತಗ್ಗಿಸುವಿಕೆ, ಇವೆಲ್ಲವೂ ಕೂಡ ಉದಾರೀಕರಣ ಕ್ರಮಗಳನ್ನ ನೋಡ್ಬೋದು ನಾವು. ನೆಕ್ಸ್ಟ್ ಖಾಸಗೀಕರಣ ಅಂದರೆ ಏನು? ಸಾರ್ವಜನಿಕ ವಲಯದ ಅಂತಂದ್ರೆ ಸರ್ಕಾರಿ ಉದ್ಯಮಗಳ ಒಡೆತನ ಅಥವಾ ನಿರ್ವಹಣೆಯನ್ನು ಖಾಸಗಿ ವಲಯಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ. ಇದು ಆರ್ಥಿಕ ದಕ್ಷತೆಯನ್ನು ಹೆಚ್ಚಿಸಲು ಕೈಗೊಂಡ ಕ್ರಮವಾಗಿದೆ. ಕ್ರಮಗಳೇನಪ್ಪ ಅಂದರೆ ಸಾರ್ವಜನಿಕ ವಲಯದ ಉದ್ಯಮಗಳ ಷೇರುಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡುವುದು, ಈ ನಷ್ಟದಲ್ಲಿರುವ ಸರ್ಕಾರಿ ಸಂಸ್ಥೆಗಳನ್ನು ಮುಚ್ಚುವುದು ಅಥವಾ ಖಾಸಗೀಕರಣಗೊಳಿಸುವುದು. ಇದ್ರ ಖಾಸಗೀಕರಣ ಮಹತ್ವ ಏನಪ್ಪ ಅಂದರೆ ಏನಾರ ನಷ್ಟ, ಉದ್ಯಮದ ಲಾಸ್ ಆದರೆ ಅವನ್ನ ಖಾಸಗಿಯವರಿಗೆ ಮಾರಾಟ ಮಾಡೋದು ಮತ್ತು ನಷ್ಟದಲ್ಲಿರುವಂಥ ಸರ್ಕಾರಿ ಸಂಸ್ಥೆಗಳನ್ನು ಮುಚ್ಚಿ ಅಥವಾ ಅದನ್ನ ಖಾಸಗೀಕರಣ ಮಾಡಿ ಇನ್ನಷ್ಟು ಹೆಚ್ಚಿನ ಲಾಭವನ್ನು ಗಳಿಸೋಕೆ ಪ್ರಯತ್ನ ಪಡಿಸೋದು. ಇನ್ನು ನೆಕ್ಸ್ಟ್ ಜಾಗತೀಕರಣ ಅಂತಂದ್ರೆ ದೇಶದ ಆರ್ಥಿಕತೆಯನ್ನು ವಿಶ್ವದ ಇತರ ದೇಶಗಳ ಆರ್ಥಿಕತೆಯೊಂದಿಗೆ ಬೆಸೆಯುವ ಪ್ರಕ್ರಿಯೆ. ಇದು ಮುಕ್ತ ವ್ಯಾಪಾರ ಮತ್ತು ಬಂಡವಾಳ ಹರಿವನ್ನು ಉತ್ತೇಜಿಸುತ್ತೆ. ನಮ್ಮ ದೇಶದಲ್ಲಿರುವಂಥ ಆರ್ಥಿಕತೆ ಬೇರೆ ದೇಶಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ಇನ್ನಷ್ಟು ಮಟ್ಟಿಗೆ ಎತ್ತರ ಮಟ್ಟಿಗೆ ಬೆಳೆಸುವ ಕೆಲಸವನ್ನು ಮಾಡುವಂಥ ಯಾವುದಪ್ಪ ಅಂದರೆ ಈ ಜಾಗತೀಕರಣ ಮೂಡಿಸೋ ಕೆಲಸ ಮಾಡೋದು. ಅಂದರೆ ಹೆಂಗೆ? ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ಕೊಡುವುದು, ಆಮೇಲೆ ಆಮದು ಸರಕುಗಳನ್ನು ಕಡಿಮೆ ಮಾಡುವುದು, ಆಮೇಲೆ ರೂಪಾಯಿ ಮೌಲ್ಯಮಾಪನ ಮತ್ತು ತಂತ್ರಜ್ಞಾನ ಮುಕ್ತ ವಿನಿಮಯಕ್ಕೆ ಅನುವು ಮಾಡಿಕೊಳ್ಳುವುದು. ಇವೆಲ್ಲ ಕೂಡ ಜಾಗತೀಕರಣಕ ಕ್ರಮಗಳನ್ನು ವಹಿಸ್ಕೊಂಡ್ರೆ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಆರ್ಥಿಕತೆ, ನಮ್ಮ ದೇಶದ ಆರ್ಥಿಕ ಮಟ್ಟ ಹೆಚ್ಚಿಗೆ ಆಗಲು ಪ್ರಯತ್ನ ಪಡ್ತಿದ್ದಾವ. ನೆಕ್ಸ್ಟ್ ಪ್ರಶ್ನೆ, ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರ ಕಾರ್ಯಕ್ಷೇತ್ರವನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಕಲ್ಯಾಣ ರಾಜ್ಯ ಎನ್ನುವುದು ತನ್ನ ನಾಗರಿಕ ಮತ್ತು ಸಾಮಾಜಿಕ ಯೋಗಕ್ಷೇಮವನ್ನು ರಕ್ಷಿಸುವ ಮತ್ತು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ಸರ್ಕಾರದ ಕಲ್ಪನೆಯಾಗಿದೆ. ಇಂತಹ ರಾಜ್ಯಗಳಲ್ಲಿ ಸರ್ಕಾರದ ಕಾರ್ಯಕ್ಷೇತ್ರವು ಅತ್ಯಂತ ವಿಶಾಲವಾಗಿದ್ದ ಇದು ಕೇವಲ ಕಾನೂನು ವ್ಯವಸ್ಥೆಗಷ್ಟೇ ಸೀಮಿತವಾಗಿರದ ಜನರ ಸರ್ವತೋಮುಖ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಕೂಡ ಹೊಂದಿರುತ್ತದೆ ಅಂತ ಹೇಳ್ತೀವಿ. ಯಾವುದಪ್ಪ ಅಂತಂದರೆ ಕಲ್ಯಾಣ ರಾಜ್ಯದಲ್ಲಿ ಸರ್ಕಾರಗಳ ಕಾರ್ಯಕ್ಷೇತ್ರ ಅಂತಂದ್ರೆ ವೆಲ್ಫೇರ್ ಸ್ಟೇಟ್ ಅಂತ ಹೇಳಿ ಕರಿಬೋದು ನಾವು. ಇದಕ್ಕೇನಪ್ಪ? 1ನೇ ಪಾಯಿಂಟ್, ಪ್ರತಿಯೊಬ್ಬ ನಾಗರಿಕನು ಆಹಾರ, ಬಟ್ಟೆ, ವಸತಿ ಅಂತ ಕನಿಷ್ಠ ಅಗತ್ಯಗಳನ್ನ ಪೂರೈಸುವುದು ಸರ್ಕಾರದ ಪ್ರಾಥಮಿಕ ಕೆಲಸವಾಗೈತಿ, ಕರ್ತವ್ಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಗುಣಮಟ್ಟದ ಶಿಕ್ಷಣ, ಉಚಿತ ಮತ್ತು ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಇದು ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ಪೂರಕವಾಗಿದೆ. ವೃದ್ಧಾಪ್ಯ ವೇತನ, ನಿರುದ್ಯೋಗ ಭತ್ಯೆ, ಅಂಗವಿಕಲರಿಗೆ ನೆರವು ಮತ್ತು ವಿಧವಾ ವೇತನಗಳಂತಹ ಯೋಜನೆಗಳ ಮೂಲಕ ಸಮಾಜದ ದುರ್ಬಲ ವರ್ಗದವರಿಗೆ ಭದ್ರತೆ ನೀಡುವ ಕೆಲಸವನ್ನು ಮಾಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಶ್ರೀಮಂತ ಮತ್ತು ಬಡವರ ನಡುವಿನ ಬಂಡವಾಳವನ್ನು ಕಡಿಮೆ ಮಾಡಲು ಪ್ರಗತಿಪರ ತೆರಿಗೆ ನೀತಿಗಳನ್ನು ಜಾರಿಗೊಳಿಸುವುದು ಮತ್ತು ಸಂಸತ್ತಿನ ನ್ಯಾಯಸಮ್ಮತ ಹಂಚಿಕೆಗೆ ಶ್ರಮಿಸುವ ಕೆಲಸವನ್ನು ಮಾಡುತ್ತದೆ. ಆಮೇಲೆ ಕಾರ್ಮಿಕರ ಕನಿಷ್ಠ ವೇತನ, ಕೆಲಸದ ಅವಧಿಯ ನಿಗದಿ, ವಿಮೆ ಮತ್ತು ಸುರಕ್ಷಿತ ಕೆಲಸದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಕಾನೂನುಗಳನ್ನು ರೂಪಿಸುವ ಕೆಲಸಗಳನ್ನು ಮಾಡುತ್ತದೆ. ಮತ್ತು ಕುಡಿಯುವ ನೀರು, ನೈರ್ಮಲ್ಯ, ಸಾರಿಗೆ, ವಿದ್ಯುತ್ ಶಕ್ತಿಯಂಥ ಅಗತ್ಯ ಸೇವೆಗಳನ್ನು ಎಲ್ಲರಿಗೂ ತಲುಪಿಸುವುದು, ಪ್ರಕೃತಿ ಮತ್ತು ಪರಿಸರವನ್ನು ಸಂರಕ್ಷಿಸುವ ಮೂಲಕ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡುವುದು ಕೂಡ ಆಧುನಿಕ ಕಲ್ಯಾಣ ರಾಜ್ಯದ ಕಾರ್ಯಕ್ಷೇತ್ರಕ್ಕೆ ಸೇರುತ್ತದೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಪ್ರಶ್ನೆ, ಕ್ರೈಸ್ತ ಧರ್ಮದ ಪ್ರಸಾರಕ್ಕೆ ಪ್ರಮುಖ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದಾರೆ. ಕ್ರೈಸ್ತ ಧರ್ಮವು ವಿಶ್ವದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿ ಬೆಳೆಯಲು ಹಲವಾರು ಐತಿಹಾಸಿಕ, ರಾಜಕೀಯ, ಸಾಮಾಜಿಕ ಕಾರಣಗಳನ್ನು ನಾವು ನೋಡ್ಬೋದು. ಪ್ರಮುಖ ಮುಖ್ಯ ಅಂಶಗಳು ಯಾವ್ಯಾವಪ್ಪ ಅಂದ್ರೆ, 1, ಯೇಸುಕ್ರಿಸ್ತನ ಸರಳ ಬೋಧನೆಗಳು. ಯೇಸುಕ್ರಿಸ್ತನ ಬೋಧನೆಗಳಿಂದ ಜನರಿಗೆ ಅರಿವನ್ನು, ಪ್ರೀತಿ, ಸೇವೆ ಮಾಡುವುದು, ಸಹನೆ, ಶಾಂತಿಯುತ ಮಾನವೀಯ ಮೌಲ್ಯಗಳನ್ನು ಕುರಿತಾದ ಸರಳ ಬೋಧನೆ ಸಾಮಾನ್ಯ ಜನರನ್ನು ಈ ಧರ್ಮದ ಬಗ್ಗೆ ಆಕರ್ಷಣೆಯಾಗಿ ಬೆಳೆಸಿತು. ನೆಕ್ಸ್ಟ್ 2ನೇದೇನು ಅಂತಂದ್ರೆ ಶಿಷ್ಯರ ಸೇವೆ ಮತ್ತು ಬದ್ಧತೆ. ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯಂದರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರಪಂಚದ ಬೇರೆ ಬೇರೆ ಭಾಗಗಳ ಹೋಗಿ ಏನು ಮಾಡ್ತಾರಂದ್ರೆ ಕ್ರೈಸ್ತ ಧರ್ಮದ ಪ್ರಚಾರವನ್ನು ಮಾಡ್ತಾರೆ.
ಉದಾಹರಣೆ ಸೆಂಟ್ ಥಾಮಸ್ ಭಾರತಕ್ಕೆ ಬಂದಿದ್ದರು ಮತ್ತು ಸೆಂಟ್ ಪಾಲ್ ಅವರು ಯುರೋಪನಾದ್ಯಂತ ಧರ್ಮ ಪ್ರಚಾರ ಮಾಡಿದರು. ಈ ರೀತಿ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡಿ ಕ್ರೈಸ್ತ ಧರ್ಮದ ಇನ್ನೂ ದೊಡ್ಡ ಧರ್ಮವಾಗಿ ಬೆಳೆಸಿದ ಕೆಲಸವನ್ನು ಮಾಡಿದರು. ನೆಕ್ಸ್ಟ್, ರೋಮನ್ ಸಾಮ್ರಾಜ್ಯದ ಬೆಂಬಲ. ಯಾವ ಧರ್ಮಕ್ಕೆ? ಕ್ರೈಸ್ತ ಧರ್ಮಕ್ಕೆ. ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮಕ್ಕೆ ಪ್ರತಾತರಗೊಂಡ ನಂತರ ಈ ಧರ್ಮಕ್ಕೆ ರಾಜಾಶ್ರಯ ದೊರೆಯಿತು ಮತ್ತು ಇಡೀ ಸಾಮ್ರಾಜ್ಯದಲ್ಲಿ ಧರ್ಮದ ವೇಗವಾದ ಹರಡುವಿಕೆಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಸಾಮಾಜಿಕ ಅಸಮಾನತೆ. ಆಗಿನ ಕಾಲದ ಜಾತೀಯತೆ ತಾರತಮ್ಯದ ವ್ಯವಸ್ಥೆಯಲ್ಲಿ ಕ್ರೈಸ್ತ ಧರ್ಮವು ನೀಡಿದ ಸಮಾನತೆ ಸಂದೇಶವು ತುಳಿತಕ್ಕೊಳಗಾಗದ ಧರ್ಮ ಇವೆಲ್ಲ ವರ್ಗದವರಿಗೂ ಬಡವರಿಗೂ ಆಶಾದಾಯಕವಾಗಿ ಕಂಡಿತು. ಆ ಕಾರಣಕ್ಕಾಗಿ ಜನರು ಎಲ್ಲರೂ ಈ ಧರ್ಮದ ಮೇಲೆ ಆಸಕ್ತಿ ತೋರಿದ್ರು ಅಂಥೇಳಿ ನಾವು ನೋಡ್ಬೋದು. ಆಮೇಲೆ ರೋಮನ್ ಸಾಮ್ರಾಜ್ಯದಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ಹೊಂದಿದ್ದ ಅತ್ಯುತ್ತಮ ರಸ್ತೆ ಸಂಪರ್ಕಗಳಿದ್ದು ಸಾಮಾನ್ಯ ಭಾಷೆಯಾದ ಗ್ರೀಕ್ ಭಾಷೆ ಬಳಕೆಯ ಧರ್ಮ ಪ್ರಚಾರಕ್ಕೆ ಸುಲಭವಾಗಿ ಸಂಚರಿಸಲು ಮತ್ತು ಸಂದೇಶವನ್ನು ತಲುಪಿಸಲು ಸಹಕಾರಿಯಾದವು. ರೋಗಿಗಳ ಶುಶ್ರೂಷೆ, ಬಡವರ ಸೇವೆ ಮತ್ತು ಶಿಕ್ಷಣ ನೀಡುವಂತಹ ಮಾನವೀಯ ಕಾರ್ಯಗಳ ಮೂಲಕ ಕ್ರೈಸ್ತ ಮಿಷನರಿಗಳು ಜನರ ವಿಶ್ವಾಸವನ್ನು ಗಳಿಸ್ತಾವು. ಆ ಕಾರಣಕ್ಕೆ ಇವೆಲ್ಲನೂ ಕೂಡ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಉತ್ತಮ ಸೇವೆಯನ್ನು ಮಾಡಿದವು. ನೆಕ್ಸ್ಟ್ ಪ್ರಶ್ನೆ ಯಾವುದಂತಂದ್ರೆ ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದನು. ಹೆಂಗ ಅಂತ ವಿವರಿಸಿ ಅಂತ ಹೇಳಿದಾರ. ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪಕರಲ್ಲಿ ಒಬ್ಬರು ಮತ್ತು ಬ್ರಿಟಿಷ್ ಆಡಳಿತದ ಅಡಿಪಾಯ ಹಾಕಿದ ಪ್ರಮುಖ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರಿ ಸಂಸ್ಥೆಯಾಗಿದ್ದಾಗ ಅದನ್ನು ರಾಜಕೀಯ ಮತ್ತು ಮಿಲಿಟರಿ ಶಕ್ತಿಯನ್ನು ಪರಿವರ್ತಿಸಿದ ಕೀರ್ತಿ ರಾಬರ್ಟ್ ಕ್ಲೈವರ್ಗೆ ಸಲ್ತಿದೆ ಅಂತ ಹೇಳ್ಬೋದು ನಾವು. ಇವರು ಹಲವಾರು ಯೋಜನೆಗಳನ್ನು ಯುದ್ಧದಲ್ಲಿ ಭಾಗವಹಿಸಿ ತಮ್ಮ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡೋಕ್ಕೆ ಅಡಿಪಾಯ ಹಾಕಿದಂಥ ವ್ಯಕ್ತಿನ ಅಂತ ಹೇಳ್ಬೋದು. ಮೊದಲನೇದಾಗಿ ಪ್ಲಾಸಿ ಕದನದಲ್ಲಿ ಏನು ಮಾಡ್ತಾರೆ, ರಾಬರ್ಟ್ ಕ್ಲೈವ್ ಅವರು ಬಂಗಾಳದ ನವಾಬ ಸಿರಾಜುದ್ದೌಲನ್ನು ಸೋಲಿಸಿದರು ಮತ್ತು ಬ್ರಿಟಿಷರ ಬಂಗಾಳದಲ್ಲಿ ರಾಜಕೀಯ ಅತಿಪೇಕೆ ಆಗಿತ್ತು. ಇದೇನು ಈ ಸಿರಾಜುದ್ದೌಲ್ ಬಂಗಾಳದಲ್ಲಿ ಸೋಲ್ತಾರ, ಅವಾಗಿಂದ ಏನಾಗತ್ತಪ್ಪ ಅಂತಂದ್ರೆ ಇವ್ರಿಗೆ ತಮ್ಮ ಬ್ರಿಟಿಷರ ಆಧಿಪತ್ಯ ಸ್ಥಾಪನೆ ಮಾಡೋಕ್ಕೆ ಅನುಕೂಲವಾಗಿ ಮಾಡಿಕೊಡುತ್ತೆ. ನೆಕ್ಸ್ಟ್, ಪ್ಲಾಸಿ ವಿಜಯದ ನಂತರ ಏನಾಗುತ್ತಾ ಅಂತಂದ್ರೆ ಬಂಗಾಳದ ಸಂಪನ್ಮೂಲಗಳನ್ನ ಬಳಸಿಕೊಂಡು ಮತ್ತು ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದರು. ಹಾಗಾಗಿ ಮೀರ್ ಜಾಫರ್ ಅವನನ್ನು ನವಾಬನನ್ನಾಗಿ ಮಾಡಿ ಬ್ರಿಟಿಷರ ನಿಯಂತ್ರಣ ಕೈಗೊಂಬೆಯಾಗಿ ಮಾಡಿಕೊಂಡ್ರು. ಮೀರ್ ಜಾಫರ ಬ್ರಿಟಿಷರು ಹೇಗೆ ಹೇಳ್ತಾರಲ್ಲ ಆ ರೀತಿ ಕೆಲಸ ಮಾಡೋದರಿಂದ ಅವ್ರಿಗೆ ಸುಲಭವಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಸಹಾಯ ಆಯಿತು ಅಂತ ಹೇಳ್ತಾರೆ. ನೆಕ್ಸ್ಟ್ 1765ರಲ್ಲಿ ರಾಬರ್ಟ್ ಕ್ಲೈವ್ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಜೊತೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದಲ್ಲಿ ದಿವಾನಿ ಹಕ್ಕುಗಳನ್ನು ಜಾರಿಗೆ ತೊಗೊಂಡು ಬರ್ತಾರೆ. ದಿವಾನಿ ಹಕ್ಕು ಅಂತಂದ್ರೆ ತೆರಿಗೆಗಳನ್ನ ಸಂಗ್ರಹಿಸುವ ಹಕ್ಕನ್ನು ಜಾರಿಗೆ ತೊಗೊಂಡು ಬರ್ತಾರೆ. ಇದರಿಂದ ಬ್ರಿಟಿಷರಿಗೆ ಉತ್ತಮವಾಗಿ ಎಲ್ಲ ತೆರಿಗೆಗಳನ್ನ ಸಂಗ್ರಹ ಮಾಡಿ ತೆರಿಗೆ ಕೊಡೋದ್ರಿಂದ ಅವ್ರಿಗೆ ಆರ್ಥಿಕ ಮಟ್ಟದಿಂದ ಉತ್ತಮವಾಗಿ ಬಲಿಷ್ಠರಾದರು ಅಂತ ಹೇಳ್ಬೋದು ನಾವು. ಮತ್ತು ಆರ್ಕಾಟ್ ಕದನದಲ್ಲಿ ಫ್ರೆಂಚರ ವಿರುದ್ಧ ವಿಜಯ ದಕ್ಷಿಣ ಭಾರತ ಬ್ರಿಟಿಷ್ ಶಕ್ತಿಯನ್ನು ಬಲಪಡಿಸಿತು. ಫ್ರೆಂಚ್ ಕದನದಲ್ಲಿ ಬ್ರಿಟಿಷರು ಗೆಲುವು ಕಂಡಿರೋದರಿಂದ ಅವರಿಗೆ ಮತ್ತು ಇನ್ನಷ್ಟು ಬ್ರಿಟಿಷರ ಶಕ್ತಿ ಹೆಚ್ಚಾಯಿತು ಅಂಥೇಳಿ ನಾವು ನೋಡ್ಕೋಬೋದು. ಮತ್ತು ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿಯು ಕೇವಲ ವ್ಯಾಪಾರಿ ಸಂಸ್ಥೆಯಾಗಿದೆ, ಒಂದು ಪ್ರಾದೇಶಿಕ ಶಕ್ತಿಯಾಗಿ ಬೆಳೆಸಲು ಬೇಕಾದ ಆಡಳಿತಾತ್ಮಕ ಮತ್ತು ಮಿಲಿಟರಿ ಅಡಿಪಾಯಗಳನ್ನು ಹಾಕಿದ್ದಾನೆ. ಒಂದು ಬ್ರಿಟಿಷರ ಸಾಮ್ರಾಜ್ಯ ದೊಡ್ಡದಾಗಬೇಕಾದ್ರೆ ಅದಕ್ಕೆ ಏನು ಬೇಕಲ್ಲ, ಪ್ರಾದೇಶಿಕವಾಗಿ ಸ್ಥಳ ಸಂಸ್ಥೆ ಹೆಂಗೆ ದೊಡ್ಡದಾಗಬೇಕಲ್ಲ, ಅದಕ್ಕೆ ಏನು ಬೇಕು ಅದನ್ನೆಲ್ಲನೂ ಕೂಡ ಏನು ಮಾಡ್ತಾನೆ, ಬಲಿಷ್ಠ ಮಟ್ಟದಲ್ಲಿ ಅಡಿಪಾಯ ಹಾಕಿ ಬಲಿಪಡಿಸ್ಕೊಳ್ತಾನ ಅಂತ ಹೇಳ್ಬೋದು. ಈ ಎಲ್ಲ ಕಾರಣದಿಂದ ನಾವು ಏನಂತ ಕರಿತೀವಿ ಬ್ರಿಟಿಷರು ಈ ಭಾರತದಲ್ಲಿ ಉಳ್ಕೊಳ್ಳೋಕೆ ಅತಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡ್ರು. ಆಮೇಲೆ ಈ ಎಲ್ಲ ಕಾರಣಗಳಿಂದಾಗಿ ರಾಬರ್ಟ್ ಕ್ಲೈವ್ ನಾವು ಏನಂತ ಕರಿತೀವಿ ಅಂತ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಾಸ್ತುಶಿಲ್ಪಿನ ಅಂತ ಕರಿಬೋದು. ಯಾಕಂದ್ರೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತದ ನೆಲೆಗೂಡ್ಸೋಕೆ ಅತ್ಯುತ್ತಮ ಪಾತ್ರ ವಹಿಸಿದಂಥವ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಅಂಥೇಳಿ ನಾವು ಅನ್ಕೋಬೋದು. ನೆಕ್ಸ್ಟ್ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸುವಲ್ಲಿ ರಾಜ್ಕುಮಾರ್ ಹೆನ್ರಿಯ ಪಾತ್ರವನ್ನು ಕುರಿತು ಬರೆಯಿರಿ ಅಂತ ಕೇಳ್ರ. ರಾಜ್ಕುಮಾರ್ ಹೆನ್ರಿ ಅವರು ಭೌಗೋಳಿಕ ಅನ್ವೇಷಣೆಯಲ್ಲಿ ತಮ್ಮ ಪಾತ್ರವನ್ನು ಹೆಂಗೆ ನಿರ್ವಹಿಸ್ತಾರೋ, ಇವರು ಭೌಗೋಳಿಕ ಅನ್ವೇಷಣೆಗಳ ಇತಿಹಾಸದಲ್ಲಿ ಪೋರ್ಚುಗಲ್ನ ರಾಜಕುಮಾರ ಹೆನ್ರಿ ಅವರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಇವರು ಸ್ವತಃ ಯಾವುದೇ ಸಮುದ್ರಯಾನ ಮಾಡದಿದ್ದರೂ ಕೂಡ ಅನ್ವೇಷಣೆ ಯುಗದ ಹರಿಕಾರರು ಅಂತೇಳಿ ಕರೀತಾರೆ.
ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಮುಖ ಯಾವ್ಯಾವ ಕೊಡುಗೆಗಳನ್ನು ಕೊಟ್ಟರು? ಮೊದಲು ಹೆನ್ರಿ ಅವರು ಪೋರ್ಚುಗಲ್ನ ಸಾಗ್ರೆಸ್ ಎಂಬಲ್ಲಿ ನಾವಿಕರ ತರಬೇತಿಗಾಗಿ ಒಂದು ವಿಶೇಷ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಇಲ್ಲಿ ನಕ್ಷೆ ತಯಾರಕರು, ಖಗೋಳಶಾಸ್ತ್ರಜ್ಞರು ಮತ್ತು ಗಣಿತ ತಜ್ಞರು ಒಟ್ಟುಗೂಡಿಸಿ ಸಮುದ್ರಯಾನಕ್ಕೆ ವೈಜ್ಞಾನಿಕ ಅಡಿಪಾಯ ಹಾಕಿಕೊಟ್ರು ಅಂತ ಹೇಳ್ಬೋದು. ನೆಕ್ಸ್ಟು, ಸಮುದ್ರಯಾನಕ್ಕೆ ಅನುಕೂಲವಾಗುವಂಥ ಹಗುರವಾದ ಮತ್ತು ವೇಗವಾಗಿ ಚಲಿಸುವ ಕ್ಯಾರೆವೆಲ್ ಎಂಬ ಹೊಸ ಮಾದರಿಯ ಹಡಗುಗಳ ನಿರ್ಮಾಣಕ್ಕೆ ಅವರು ಪ್ರೋತ್ಸಾಹವನ್ನು ನೀಡಿದರು. ಆಮೇಲೆ ಇವರು ಸಮುದ್ರದಲ್ಲಿ ದಿಕ್ಕು ಅರಿಯಲು ದಿಕ್ಸೂಚಿ ಅಸ್ಟ್ರೋಲೇಬ್ಗಳನ್ನು ಬಳಕೆಯನ್ನು ಜನಪ್ರಿಯಗೊಳಿಸಿದ್ರು. ಯಾರಪ್ಪ ಅಂದ್ರೆ ಹೆನ್ರಿ ಅವರು. ಇವರ ಆಫ್ರಿಕಾದ ಪಶ್ಚಿಮ ಕರಾವಳಿ ಅನ್ವೇಷಿಸಲು ಅವರು ಸತತವಾಗಿ ನಾವಿಕರನ್ನು ಕಳಿಸಿದರು. ಹಾಗೆಯೇ ಇವರೇನು ಮಾಡ್ತಾರಪ್ಪ ಅಂತಂದರೆ ಏಷ್ಯಾಕ್ಕೆ ಕೂಡ ಒಂದು ಮಾರ್ಗವನ್ನು ಕಂಡುಹಿಡಬೇಕಂತೆ ತಲುಪಲು ಪರ್ಯಾಯ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಇದನ್ನು ಮುಂದೆ ಯಾರು ಮಾಡ್ತಾರಪ್ಪ ಅಂದ್ರೆ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರಲು ದಾರಿಯನ್ನಾಗಿ ಮಾಡ್ಕೋತಾರೆ. ನೆಕ್ಸ್ಟ್, ಸಾಗರಯಾನವನ್ನು ಕೇವಲ ಸಾಹಸವೆಂದು ಪರಿಗಣಿಸಿದ ಅದನ್ನು ಒಂದು ವ್ಯವಸ್ಥಿತ ವಿಜ್ಞಾನವಾಗಿ ಪರಿವರ್ತಿಸಿದ ಕೀರ್ತಿ ಯಾರು ಸಲ್ಲತ್ತಪ್ಪ ಅಂದ್ರೆ ಹೆನ್ರಿ ಅವ್ರಿಗೆ ಸಲ್ಲತ್ತ ಅಂಥೇಳಿ ನಾವು ತಿಳ್ಕೊಬೋದು. ನೆಕ್ಸ್ಟ್ ಪ್ರಶ್ನೆ, ಅಕ್ಬರ್ನ ಆಸ್ಥಾನದಲ್ಲಿದ್ದ ನವರತ್ನರನ್ನು ಕುರಿತು ಬರೆಯಿರಿ. ಅಕ್ಬರ್ ಏನು ಮಾಡ್ತಾನಪ್ಪ, ತನ್ನ ಆಡಳಿತ ಅವಧಿಯಲ್ಲಿ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಮಾಡಿಕೊಂಡು ಅಕ್ಬರ್ನು ತನ್ನ ಆಡಳಿತದ ಸೌಕರ್ಯ ಸಾಮ್ರಾಜ್ಯದ ಬೆಳವಣಿಗೆಗಾಗಿ ವಿಶೇಷವಾದ ವ್ಯಕ್ತಿಗಳನ್ನು ಆರಿಸಿಕೊಂಡ 9 ಜನರನ್ನು ನೇಮಕ ಮಾಡ್ತಾನೆ. ಅವರೇ ಯಾರು ಅಂತ ಕರಿತೀವಿ? ನವರತ್ನರು ಅಂತ ಕರಿತೀವಿ. ಅಂದ್ರೆ 9 ಫಸ್ಟ್ ಯಾರು ಬರ್ತಾರೆ? ಅಬುಲ್ ಫಜಲ್. ಇವ್ರು ಏನಪ್ಪ, ಅಕ್ಬರ್ನ ಆಪ್ತ ಸಲಹೆಗಾರನಾಗಿದ್ದರು. ಇವರು 2 ಕೃತಿಗಳನ್ನ ಬರೀತಾರೆ, ಅಕ್ಬರ್ನಾಮ ಮತ್ತು ಐನ್ ಇ ಅಕ್ಬರಿ ಅಂಥೇಳಿ 2 ಕೃತಿಗಳನ್ನು ಬರೀತಾರೆ. ಎರಡನೇದವ್ರು ಯಾರಪ್ಪ ಅಂದ್ರೆ ಫೈಜಿ. ಇವನು ಅಕ್ಬರ್ನ ಆಸ್ಥಾನ ಕವಿಯಾಗಿದ್ದ. ಇವು ಪರ್ಷಿಯನ್ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡ್ತಿದ್ರು ಅಂಥೇಳಿ. ಆಮೇಲೆ ತಾನ್ಸೇನ್, ಇವರು ಅಕ್ಬರ್ನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರ ಮತ್ತು ಗಾಯಕರಾಗಿದ್ದರು. ಯಾರ? ತಾನ್ಸೇನ್. ಇನ್ನು ರಾಜ ಬೀರ್ಬಲ್ ಯಾರಪ್ಪ? ಬೀರ್ಬಲ್ ಏನು ಮಾಡ್ತಾರಂತಂದ್ರೆ ಅಕ್ಬರ್ನ ಆಪ್ತ ಮಿತ್ರನು ಅಂತ ಕರಿಬೋದು. ಅತ್ಯಂತ ಬುದ್ಧಿಶಾಲಿ ಮತ್ತು ಅಕ್ಬರನಿಗೆ ಸಲಹೆ ನೀಡುವಂಥ ವ್ಯಕ್ತಿಯಾಗಿದ್ದ ಅಂತೇಳಿ ಮತ್ತು ಇವನು ಯಾವಾಗ ಬುದ್ಧಿಶಕ್ತಿ ಮತ್ತು ಹಾಸ್ಯಪ್ರಜ್ಞೆ ಪ್ರಸಿದ್ಧವಾಗಿತ್ತು ಅಂತೇಳಿ ನಾವು ತಿಳ್ಕೊಬೋದು. ನೆಕ್ಸ್ಟ್ ಯಾರು ಬರ್ತಾರೆ? ರಾಜಾ ತೋದರಮಲ್ಲ. ಅಕ್ಬರನ ಆಸ್ಥಾನದಲ್ಲಿ ಹಣಕಾಸು ಸಚಿವರಾಗಿ ಕೆಲಸ ಮಾಡ್ತಿರ್ತಾರೆ. ನೆಕ್ಸ್ಟ್ ಯಾರ? ರಾಜಾ ಮಾನ್ ಸಿಂಗ್ ಅಕ್ಬರ್ನ ಸೇನೆಯ ನಂಬಿಕೆ ಸೇನಾಪತಿಯಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಇನ್ನು ಅಬ್ದುಲ್ ರಹೀಮ್ ಖಾನ್ ಇವರು ಏನಪ್ಪ ಅಂತ ಶ್ರೇಷ್ಠ ಕವಿ ಮತ್ತು ಹಿಂದಿ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ದೋಹೆಗಳನ್ನು ರಚನೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಮೀನು ಫಕೀರ್ ಅಜಿಯುದ್ದೀನ್ ಇವರು ಅಕ್ಬರ್ನ ಆಪ್ತ ಸಲಹೆಗಾರರಲ್ಲಿ ಒಬ್ಬರಾಗಿದ್ದು ಮತ್ತು ಅಕ್ಬರನಿಗೆ ಸೂಫಿ ವಿಚಾರದಲ್ಲಿ ಮಾರ್ಗದರ್ಶನವನ್ನು ನೀಡುವ ಕೆಲಸ ಮಾಡ್ತಿದ್ರು. ಇನ್ನು 9ನೇ ಇವರು ಯಾರು ಅಂತಂದ್ರೆ ಮುಲ್ಲಾ ದೋ ಫಿಯಾಜ್. ಇವರು ಅಕ್ಬರ್ನ ಆಸ್ಥಾನದ ಮತ್ತೊಬ್ಬ ಸಲಹೆಗಾರ ಆಗಿದ್ದರು ಮತ್ತು ಬುದ್ಧಿವಂತರಿಗೆ ಹೆಸರುವಾಸಿಯಾಗಿದ್ದರು ಅಂತ ಹೇಳ್ಬೋದು. ಮುಲ್ಲಾ ದೋ ಫಿಯಾಜ್ ಆಗಿರ್ಬೋದು, ಅಕ್ಬರ ಅಜೀಮುದ್ದೀನ್, ಅಬ್ದುಲ್ ರಹೀಮ್ ಖಾನ, ರಾಜಾ ಮಾನ್ ಸಿಂಗ, ರಾಜಾ ತೋದರಮಲ್ಲ, ರಾಜಾ ಬೀರ್ಬಲ್ಲ, ತಾನ್ಸೇನ, ಫೈಜಿ ಅಬ್ದುಲ್ ಇವರು 9 ನವರತ್ನ ಅಂತ ಹೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್, ಫ್ರೆಂಚ್ ಕ್ರಾಂತಿಯಲ್ಲಿ ತತ್ವಜ್ಞಾನಿಗಳ ಪಾತ್ರವರ ಕುರಿತು ಬರೆಯಿರಿ. 18ನೇ ಶತಮಾನದಲ್ಲಿ ಫ್ರೆಂಚ್ ಕ್ರಾಂತಿಯಲ್ಲಿ ತತ್ವಜ್ಞಾನಿಗಳು ಯಾರ್ಯಾರಪ್ಪ ಅಂತಂದ್ರೆ ರೂಸೋ, ವೋಲ್ಟೇರಾ, ಮ್ಯಾಂಟೆಸ್ಕೋ ಇವು ಪ್ರಮುಖ ಪಾತ್ರ ವಹಿಸಿದ್ರು. ಅವರು ತಮ್ಮ ಕ್ರಾಂತಿಕಾರಿ ವಿಚಾರಗಳ ಮೂಲಕ ಜನರಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ ಪರಿಕಲ್ಪನೆಗಳನ್ನು ಮೂಡಿಸಿದರು. ರಾಜಪ್ರಭುತ್ವದ ದೈವದತ್ತ ಸಿದ್ಧಾಂತಗಳನ್ನ ಪ್ರಶ್ನಿಸಿ ಸಾಮಾಜಿಕ ಒಪ್ಪಂದ ಮತ್ತು ಆರ್ಥಿಕ ವಿಭಜನೆಯ ಮೂಲಕ ಜನಸಾಮಾನ್ಯರನ್ನು ಜಾಗೃತಿಗೊಳಿಸಿ ಕ್ರಾಂತಿಗೆ ಬೌದ್ಧಿಕ ಅಡಿಪಾಯವನ್ನು ಹಾಕಿದ್ರು ಅಂಥೇಳಿ ನೋಡ್ಕೋಬೋದು ನಾವು. ಯಾವ ರೀತಿ ಪಾತ್ರವನ್ನು ವಹಿಸ್ತಾರ, ಅವರ ಮುಖ್ಯ ಅಂಶಗಳೇನು ಅಂತಂದ್ರೆ ರೂಸೋ ಅವರು ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಮೂಲಕ ಸರ್ಕಾರವು ಜನರ ಇಚ್ಛೆಯಂತೆ ನಡೆಯಬೇಕು ಮತ್ತು ಸಾರ್ವಭೌಮತ್ವ ಜನರಲ್ಲಿದೆ ಎಂದು ಪ್ರತಿಪಾದಿಸಿದರು. ನೆಕ್ಸ್ಟ್, ಮ್ಯಾಂಟೆಸ್ಕೋ ದ ಸ್ಪಿರಿಟ್ ಆಫ್ ಲಾಸ್ ಅನ್ನುವಂಥ ಕೃತಿಯಲ್ಲಿ ಅಧಿಕಾರ ವಿಭಜನಾ ಸಿದ್ಧಾಂತವನ್ನು ಮಂಡಿಸಿ ರಾಜನ ನಿರಂಕುಶ ಪ್ರಭುತ್ವವನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್, ವೋಲ್ಟೇರ್ ಏನಪ್ಪ ಅಂತಂದರೆ ಚರ್ಚ್ನ ಭ್ರಷ್ಟಾಚಾರ, ಸಾಮಾಜಿಕ ಅಸಮಾನತೆಯನ್ನು
ತೀವ್ರವಾಗಿ ಟೀಕಿಸಿ ವಾಕ್ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸಹಿಷ್ಣುತೆಯನ್ನು ಬಲವಾಗಿ ಸಮರ್ಥಿಸಿದರು. ಜಾನ್ ಲಾಕ್ ಜನರ ನೈಸರ್ಗಿಕ ಹಕ್ಕುಗಳಾದ ಜೀವಿಸುವ ಹಕ್ಕು, ಸ್ವಾತಂತ್ರ್ಯ ಮತ್ತು ಆಸ್ತಿಯ ಹಕ್ಕನ್ನು ಒತ್ತಿ ಹೇಳಿದರು. ಇವರೆಲ್ಲರೂ ಕೂಡ ಫ್ರೆಂಚ್ ಕ್ರಾಂತಿಯಲ್ಲಿ ತಮ್ಮ ಪ್ರಮುಖ ಪಾತ್ರ ವಹಿಸಿದಂಥ ತತ್ವಜ್ಞಾನಿಗಳು. ತಮ್ಮ ಪ್ರಚಾರದ ಮೂಲಕ ಜನರಲ್ಲಿ ಕ್ರಾಂತಿಗೆ ಅಡಿಪಾಯ ಹಾಕಿ ಜನರಲ್ಲಿ ದೇಶ ಪ್ರೇಮವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್, ಸಾರ್ವಭೌಮ ರಾಷ್ಟ್ರ ಎಂದರೇನು? ಒಂದು ರಾಷ್ಟ್ರವು ಯಾವುದೇ ರೀತಿಯಲ್ಲಿ ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ಇತರ ರಾಷ್ಟ್ರಕ್ಕೆ ಅಧೀನವಾಗಿರದೆ ಸಂಪೂರ್ಣ ಸ್ವತಂತ್ರವಾಗಿ ಪರಮಾಧಿಕಾರವನ್ನು ಹೊಂದಿರುವುದು ಸಾರ್ವಭೌಮ ರಾಷ್ಟ್ರ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವ ವಿಧಾನವನ್ನು ವಿವರಿಸಿ. ಭಾರತದ ಸಂವಿಧಾನದ 124ನೇ ವಿಧಿ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವ ಪ್ರಕ್ರಿಯೆ ಅತ್ಯಂತ ಕಠಿಣವಾಗಿದೆ. ಇದನ್ನು ದೋಷಾರೋಪಣೆ ಎಂದು ಕರೆಯುತ್ತಾರೆ. ಮೊದಲನೇ ಎಷ್ಟು ಹಂತದಲ್ಲಿ ನಾವು ಕೆಲವೊಂದಿಷ್ಟು ಹಂತಗಳನ್ನು ನೋಡೋಣ. ಫಸ್ಟ್ ನ್ಯಾಯಾಧೀಶರ ವಿರುದ್ಧ ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಮಾತ್ರ ಅವ್ರನ್ನ ಪದಚ್ಯುತಗೊಳಿಸುವ ಪ್ರಕ್ರಿಯೆಯನ್ನು ಆರಂಭ ಮಾಡ್ಬೋದು. ಎರಡನೇದು, ಲೋಕಸಭೆಯಲ್ಲಿ ಕನಿಷ್ಠ 100 ಸದಸ್ಯರು ಅಥವಾ ರಾಜ್ಯಸಭೆಯಲ್ಲಿ ಕನಿಷ್ಠ 50 ಸದಸ್ಯರು ಏನು ಮಾಡಬೇಕಾ, ಸಹಿ ಮಾಡಿದ ಪ್ರಸ್ತಾವನೆಯನ್ನು ಸಭಾಧ್ಯಕ್ಷರಿಗೆ ಅಥವಾ ಸಭಾಪತಿಗಳಿಗೆ ಸಲ್ಲಿಸಬೇಕು. ಮೂರನೇದು, ಸಭಾಧ್ಯಕ್ಷರು ಅಥವಾ ಸಭಾಪತಿಗಳು ಪ್ರಸ್ತಾವನೆಯನ್ನು ಅಂಗೀಕರಿಸಿದರೆ ಆರೋಪಗಳ ತನಿಖೆಗಾಗಿ 3 ಸದಸ್ಯರ ಸಮಿತಿಯನ್ನು ರಚಿಸಲಾಗುತ್ತದೆ. ಈ ಸಮಿತಿಯಲ್ಲಿ ಒಬ್ಬರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಒಬ್ಬರು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಒಬ್ಬರು ಕಾನೂನು ತಜ್ಞರನ್ನು ನೇಮಕ ಮಾಡುತ್ತಾರೆ. ನೆಕ್ಸ್ಟು, ತನಿಖಾ ಸಮಿತಿಯು ನ್ಯಾಯಾಧೀಶರು ತಪ್ಪಿತಸ್ಥರೆಂದು ವರದಿ ನೀಡಿದರೆ ಸಂಸತ್ತಿನ 2 ಸದನದಲ್ಲಿ ಪ್ರತ್ಯೇಕವಾಗಿ ಮತದಾನ ನಡೆಯುತ್ತದೆ. ಆಮೇಲೆ ಪ್ರತಿ ಸದನದ ಒಟ್ಟು ಸದಸ್ಯರ ಸಂಖ್ಯೆಯ ಬಹುಮತ ಮತ್ತು ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರಲ್ಲಿ 2 ರಿಂದ 3 ಬಹುಮತಗಳೊಂದಿಗೆ ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡ್ಕೋಬೇಕು. ಆಮೇಲೆ ಸಂಸತ್ತಿನ 2 ಸದನದಲ್ಲಿ ಬಹುಮತದಿಂದ ಅಂಗೀಕಾರವಾದ ನಂತರ ಪ್ರಸ್ತಾವನೆಯನ್ನು ರಾಷ್ಟ್ರಪತಿ ಕಳಿಸಲಾಗುತ್ತದೆ. ರಾಷ್ಟ್ರಪತಿಗಳು ಅಂತಿಮವಾಗಿ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವ ಆದೇಶವನ್ನು ಹೊರಡಿಸ್ತಾರೆ. ಇದು ಯಾವ ರೀತಿಪ್ಪ ಅಂತಂದ್ರೆ, ಯಾರನ್ನು ಪದಚ್ಯುತಗೊಳಿಸುವ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವ ವಿಧಾನವಾದ ಪ್ರಮುಖ ಅಂಶಗಳು. ಈ ರೀತಿ ಅವ್ರನ್ನ ಪದಚ್ಯುತಗೊಳಿಸ್ತಾರೆ. ನೆಕ್ಸ್ಟ್, ನಾಗರಿಕ ರಕ್ಷಣೆಯ ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ನಾಗರಿಕ ರಕ್ಷಣೆ, ಸಿವಿಲ್ ಡಿಫೆನ್ಸ್ ಅಂತಂದ್ರೆ ನಾಗರಿಕ ರಕ್ಷಣೆ ಎಂಬುದು ಯುದ್ಧ, ನೈಸರ್ಗಿಕ ವಿಕೋಪಗಳು ಅಥವಾ ಇತರ ತುರ್ತು ಪರಿಸ್ಥಿತಿಗಳ ಸಮಯದಲ್ಲಿ ನಾಗರಿಕರ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸಲು ಸರ್ಕಾರ ಮತ್ತು ಸಮುದಾಯಗಳು ಕೈಗೊಳ್ಳುವ ವ್ಯವಸ್ಥಿತ ಕ್ರಮವಾಗಿದೆ ಅಂತ ಹೇಳ್ಬೋದು. ಅದು ಉದ್ದೇಶ ಏನ ಅಂತಂದ್ರೆ, ಯಾಕೆ ಇದನ್ನು ಸ್ಥಾಪನೆ ಮಾಡ್ಕೋದು, ಇದರ ಉದ್ದೇಶ ಏನಪ್ಪ ಅಂದ್ರೆ, ವಿಪತ್ತು ಅಥವಾ ದಾಳಿಯ ಸಮಯದಲ್ಲಿ ನಾಗರಿಕರ ಪ್ರಾಣಿ ಹಾನಿಯನ್ನು ತಡೆಗಟ್ಟುವುದು, ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಪಾಸ್ತಿಗಳ ಹಾನಿಗಳನ್ನು ಕಡಿಮೆ ಮಾಡುವುದು, ತುರ್ತು ಸಂದರ್ಭದಲ್ಲಿ ಸಮುದಾಯಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯ ಮತ್ತು ಸೇವೆಗಳನ್ನು ನಿರಂತರವಾಗಿ ಸಿಗುವಂತೆ ನೋಡಿಕೊಳ್ಳುವುದು. ನಾಗರಿಕ ರಕ್ಷಣಾ ಕಾಯ್ದೆ 1968ರಲ್ಲಿ ಜಾರಿಗೆ ಬಂದಿರುತ್ತೆ. ಅವಾಗ ಏನಾಗುತ್ತೆ, ಭಾರತದಲ್ಲಿ ರಕ್ಷಣೆ ನಿಯಂತ್ರಿಸುವ ಮುಖ್ಯ ಇದನ್ನು ಕಾನೂನಾಗಿ ಮಾರ್ಪಾಡುಗಳನ್ನ ಮಾಡ್ಕೋತಾರೆ. ಆಮೇಲೆ ನಾಗರಿಕ ಹಿತರಕ್ಷಣೆ ಮಾಡುವುದು ಆಯಾ ರಾಷ್ಟ್ರಗಳ ಮತ್ತು ರಾಜ್ಯಗಳ ಪ್ರಾಥಮಿಕ ಹೊಣೆಯಾಗಿದೆ. ಸ್ಥಳೀಯ ಮಟ್ಟದಲ್ಲಿ ನಾಗರಿಕ ರಕ್ಷಣಾ ಸ್ವಯಂ ಸೇವಕರ ತಂಡಗಳನ್ನು ರಚಿಸಿ ಅವರಿಗೆ ಪ್ರಥಮ ಚಿಕಿತ್ಸೆ, ಅಗ್ನಿಶಮನ ಮತ್ತು ರಕ್ಷಣಾ ಕಾರ್ಯಗಳ ಬಗ್ಗೆ ತರಬೇತಿ ನೀಡಲಾಗುವುದು. ಆಮೇಲೆ ನಾಗರಿಕ ರಕ್ಷಣೆ ಮಹತ್ವವನ್ನು ಸಾರಲು ಪ್ರತಿ ವರ್ಷ ಮಾರ್ಚ್ 1ರಂದು ವಿಶ್ವ ನಾಗರಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. 1955ರ ಭಾರತೀಯ ಪೌರತ್ವ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿಯ ತನ್ನ ಪೌರತ್ವ ಕಳೆದುಕೊಳ್ಳಲು ಮುಖ್ಯವಾಗಿ 3 ವಿಧಾನಗಳಿವೆ. ಒಂದು, ಪರಿತ್ಯಾಗ, ಅಂತ್ಯಗೊಳ್ಳುವಿಕೆ, ಪದಚ್ಯುತಿ. ಪರಿತ್ಯಾಗ ಅಂತಂದರೆ, ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು. ಎರಡನೇ, ಅಂತ್ಯಗೊಳ್ಳುವಿಕೆ. ಒಬ್ಬ ಭಾರತೀಯ ಪ್ರಜೆಯು ಸ್ವಯಂ ಪ್ರೇರಣೆಯಿಂದ ಮತ್ತೊಂದು ದೇಶದ ಪೌರತ್ವವನ್ನು ಪಡೆದಾಗ ಆತನ ಭಾರತೀಯ ಪೌರತ್ವವು ತಂತಾನೇ ರದ್ದಾಗುತ್ತದೆ. ನೆಕ್ಸ್ಟು, ಪದಚ್ಯುತಿ. ಯಾರಾದರೂ ಒಬ್ಬ
ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತೀಯ ಪೌರತ್ವ ಹೊಂದಿದ್ದರೆ, ಅಥವಾ ಅವಳು ರಾಷ್ಟ್ರ ವಿರೋಧ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದರೆ, ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯವಾಗಿ ನಡೆದುಕೊಂಡರೆ ಅಂಥವರನ್ನು ಭಾರತ ಸರ್ಕಾರವು ಪೌರತ್ವವನ್ನು ರದ್ದುಗೊಳಿಸಬಹುದು. ಇದು ಬಲವಂತದ ಪದಚ್ಯುತಿಯಾಗಿದೆ ಅಂಥೇಳಿ ನಾವು ಆಗಿದೆ ಅಂತ ತಿಳ್ಕೊಬೋದು. ಇವು 3 ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಾಗಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಶಾಂತಿ, ಭದ್ರತೆ ಮತ್ತು ಸಹಕಾರಕ್ಕಾಗಿ ಅಂಗಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. 1 ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ, ಧರ್ಮದರ್ಶಿ ಮಂಡಳಿ. ಸಾಮಾನ್ಯ ಸಭೆ ಅಂತಂದರೆ ವಿಶ್ವಸಂಸ್ಥೆಯ ಮುಖ್ಯ ಸಮಾಲೋಚನಾ ಸಂಸ್ಥೆಯಾಗಿದೆ. ಇಲ್ಲಿ ಎಲ್ಲ ಸದಸ್ಯರ ರಾಷ್ಟ್ರಗಳು ಅಂದರೆ 193 ರಾಷ್ಟ್ರಗಳು ಇದರಲ್ಲಿ ಪ್ರತಿನಿಧಿಗಳನ್ನು ಹೊಂದಿರುತ್ತವೆ. ಇದು ರಾಷ್ಟ್ರಗಳ ಸಂಸತ್ತು ಅಂತ ಹೇಳಿ ನಾವು ಕರಿತೀವಿ. ಇನ್ನು ಭದ್ರತಾ ಮಂಡಳಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಇದರ ಮುಖ್ಯ ಜವಾಬ್ದಾರಿಯಾಗಿದೆ. ಇದು 5 ಶಾಶ್ವತ ಮತ್ತು 10 ಅಶಾಶ್ವತ ಸದಸ್ಯರನ್ನು ಹೊಂದಿದೆ. ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇದು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಹಕಾರ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ನೆದರ್ಲ್ಯಾಂಡಿನ ಹೇಗ್ನಲ್ಲಿರುವ ವಿಶ್ವಸಂಸ್ಥೆಯ ಮುಖ್ಯ ನ್ಯಾಯಾಂಗ ಸಂಸ್ಥೆಯಾಗಿದೆ. ಇದು ರಾಷ್ಟ್ರಗಳ ನಡುವಿನ ಕಾನೂನು ವಿವಾದಗಳನ್ನು ಬಗೆಹರಿಸುವ ಕೆಲಸ ಮಾಡುತ್ತದೆ. ಇನ್ನು ಸಚಿವಾಲಯ ಇದು ವಿಶ್ವಸಂಸ್ಥೆಯ ದೈನಂದಿನ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದರ ಮುಖ್ಯಸ್ಥರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಇನ್ನು ಧರ್ಮದರ್ಶನ ಇದು ಟ್ರಸ್ಟ್ ಪ್ರದೇಶಗಳ ಆಡಳಿತವನ್ನು ಮೇಲ್ವಿಚಾರಣೆ ಮಾಡಲು ಸ್ಥಾಪಿಸಲಾಗಿತ್ತು. 1994ರಲ್ಲಿ ಪಲಾವ್ ಸ್ವಾತಂತ್ರ್ಯದ ನಂತರ ಇದು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಹೇಳ್ಬೋದು. ಇವು ಒಟ್ಟು 6 ಅಂಗಸಂಸ್ಥೆಗಳಾಗಿದ್ದಾವೆ. ಯಾವುದೋ ವಿಶ್ವಸಂಸ್ಥೆ ಇದು. ಇಷ್ಟು ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ. ಭಾಗ ಅಂದರೆ 2017ರಲ್ಲಿ ನಡೆದಂಥ GPS ಪರೀಕ್ಷೆ ಪೇಪರ್ 2 ಅದು ಯಾವುದು ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆಗಳನ್ನು ನಾವು ಭಾಗ 1 ಇನ್ನೋರಿಗೂ ಯಾರು ನೋಡಿರಲ್ಲ ಹೋಗಿ ಭಾಗ 1ದಲ್ಲಿ ನೋಡ್ರಿ. ಆಮೇಲೆ ಇದು ಭಾಗ 2 ಅಲ್ಲಿ 2 ಅಂಕದ ಪ್ರಶ್ನೆಗಳಾಗಿದ್ದು ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿರಿ. ಹಾಗೂ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.